ಹೆಲೋ ಎವ್ರಿವನ್, ಎ ಡೇ ಇನ್ ಮೈ ಲೈಫ್ ಸೀರೀಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವು ಇವತ್ತು ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಟ್ರೀ ಕ್ರಾಫ್ಟ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ನನಗಂತೂ ಈ ವಿಡಿಯೋ ತುಂಬಾ ಇಷ್ಟ ಆಯಿತು. ಈ ಕ್ರಾಫ್ಟು ಮತ್ತು ಈ ವಿಡಿಯೋನು ಸಹ ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ಈ ವಿಡಿಯೋನ ಫುಲ್ ನೋಡಿ. ನಾನು ಈಗ ಕ್ರಿಸ್ಮಸ್ ಟ್ರೀನ ಮಾಡೋದಕ್ಕೆ ಯಾವ ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಬೀಡ್ಸ್, ಆಮೇಲೆ ಬೀಡ್ಸ್ದು ನಿಮಗೆ ಗಮ್ ಬರುತ್ತೆ, ಸ್ಟೋನ್ ಗಮ್ ಅಂತ, ಆಮೇಲೆ ಕ್ರಾಫ್ಟ್ ಶೀಟ್ ಮತ್ತು ಪೆನ್ಸಿಲ್, ಎರೇಸರ್, ಸೀಸರ್, ಸ್ಕೇಲ್, ಜೊತೆಗೆ ಒಂದು ಬುಕ್ನ ಸಹ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ನಿಮಗೆ ಅವಾಗಲೇ ಹೇಳಿದಾಗೇ ಇವತ್ತು ಕ್ರಿಸ್ಮಸ್ ಟ್ರೀ ಕ್ರಾಫ್ಟ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ಅವಾಗಲೇ ಅದೇ ರೀತಿ ಇಲ್ಲಿ ಮಾಡೋದಕ್ಕೆ ಒಂದು ಕ್ರಾಫ್ಟ್ ಶೀಟ್ನ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ A4 ಶೀಟ್ ತೊಗೋಬೋದು, ಗ್ರೀನ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು, ಯಾವ ಗ್ರೀನ್ ಬೇಕೋ ಆ ಗ್ರೀನು. ನಾನಿಲ್ಲಿ ಫಸ್ಟ್ ಸ್ಕೇಲ್ನ ಹಿಡ್ಕೊಂಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಮ್ಗೆ ಯಾವ ಶೇಪ್ ಬೇಕು. ಅಂದರೆ ನೀವು ಕ್ರಿಸ್ಮಸ್ ಟ್ರೀಸ್ ಎಲ್ಲ ನೋಡಿದ್ದೀರಲ್ವ ಯಾವ ಶೇಪ್ ಇರುತ್ತೆ ಅಂತ. ಟ್ರಯಾಂಗಲ್ ಥರನೇ, ಬಟ್ ಆದರೆ ಟ್ರಯಾಂಗಲ್ ಶೇಪ್ ಅಲ್ಲ, ಸ್ವಲ್ಪ ಸಣ್ಣ ಬರುತ್ತೆ ಟ್ರಯಾಂಗಲ್ಗಿಂತ. ನೋಡಿ, ನಾನು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಅದನ್ನ ಈಗ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ನೋಡಿಕೊಂಡು ಹುಷಾರಾಗಿ ಕಟ್ ಮಾಡ್ಕೊಳ್ಳಿ, ಯಾಕೆಂದರೆ ಸ್ವಲ್ಪ ಜಾಸ್ತಿ ಇದಾದರೆ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ, ಜೊತೆಗೆ ಶೀಟ್ ಕೂಡ ವೇಸ್ಟ್ ಆಗುತ್ತೆ. ಇಲ್ಲಿಗೇನಾ ಫ್ರೆಂಡ್ಸ್, ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸೈಡ್ಗೆ ಇಟ್ಬಿಟ್ಟು ನಾನಿಲ್ಲಿ ಒಂದು ಬ್ರೌನ್ ಕಲರ್ ಶೀಟ್ನ ಕೂಡ ತೊಗೋತಾ ಇದ್ದೀನಿ. ಫಸ್ಟ್ ನೀವು ಆ ಶೀಟಲ್ಲಿ ಮಾರ್ಕ್ ಮಾಡ್ಕೊಬಿಡಿ, ನಿಮಗೆ ಸ್ಟೆಮ್ ಬೇಕಲ್ವಾ, ಅದಕ್ಕೋಸ್ಕರ ನಾನು ಬ್ರೌನ್ ಶೀಟ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಆ ಮೆಜರ್ಮೆಂಟಲ್ಲಿ ನೀವು ತೊಗೋಬೇಕು ಸ್ಟೆಮ್ಮು. ನೋಡಿ, ನಾನು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಐ ಥಿಂಕ್ ಇಷ್ಟು ಸಾಕಾಗುತ್ತೆ ಅಂತ. ಕಟ್ಟೆಲ್ಲ ಮಾಡ್ಕೊಂಡಾಯ್ತು, ಇದು ಕರೆಕ್ಟಾಗಿ ಕೂಡ ಆಗಿದೆ. ಈಗ ನಾನು ನೆಕ್ಸ್ಟ್ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋದು ಅಷ್ಟೇ ಇರೋದು. ಈಗ ಗಮ್ ಸ್ವಲ್ಪ ಗಟ್ಟಿಯಾಗೋಗಿದೆ, ಆಲೇ 2 ವೀಕ್ಸ್ ಏನೋ ಆಗೋಯ್ತು ತಂದು. ಯೂಸ್ ಮಾಡ್ದಲೇ ಓಪನ್ ಮಾಡ್ದಲೇ ಕ್ಯಾಪ್ನ ಸ್ವಲ್ಪ ಜಾಸ್ತಿನೇ ಗಟ್ಟಿ ಆಗೋಗಿದೆ, ಆದ್ರೂ ಅದನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನೀಗ ಸ್ಟೆಮ್ಮನ್ನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಕೆಳಗಡೆ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡಿದ್ದೀನಿ, ಬಿಕಾಸ್ ಅಲ್ಲಿ ಕ್ರಿಸ್ಮಸ್ ಟ್ರೀ ಅಂತ ಬರಿಬೇಕಾಗಿದೆ ನಾನು, ಅದಕ್ಕೆ. ನೆಕ್ಸ್ಟ್ ನಾನೀಗಲ್ಲ ಫೈನಲಿ ಎಲ್ಲದನ್ನೂ ಪೇಸ್ಟ್ ಮಾಡ್ಕೊಂಡಾಗಿದೆ. ನೆಕ್ಸ್ಟು ನಾನು ಇದಕ್ಕೆ ಪೆನ್ಸಿಲಿಂದನೇ ಫಸ್ಟು ಮಾಡ್ಕೋತಾ ಇದ್ದೀನಿ. ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಪೆಟಲ್ಸ್ ಯಾವ ರೀತಿ ಡ್ರಾ ಮಾಡಬೇಕಂತ ಗೊತ್ತಲ್ವ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ನಿಮಗೆ ಎಷ್ಟೆಷ್ಟು ಗ್ಯಾಪ್ ಬಿಡಬೇಕೋ ಅಷ್ಟಷ್ಟು ಗ್ಯಾಪಲ್ಲಿ ನೀವು ಅದನ್ನ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಮಿಡಲಲ್ಲಿ ಸ್ವಲ್ಪ ಬ್ರೇಕ್ ಬೇಕು ಅಂತ ತೊಗೊಂಡು ಚಾಕ್ಲೇಟ್ ತಿಂತಾಯಿದ್ರೆ ಅದನ್ನೂ ವಿಡಿಯೋ ಮಾಡ್ತಾ ಇದ್ದಾರೆ. ಆವಾಗಲೇ ನಮ್ಮ ಚಿಕ್ಕಿನ ನಾನು ಎಲ್ಪ್ ಮಾಡ್ತಾರೆ ಅಂತ ಕರ್ಕೊಬಂದರೆ ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ದಾರೆ. ಅಲ್ಲಿ ನೋಡಿ ಯಾವ ರೀತಿ ಇದೆ. ನೆಕ್ಸ್ಟು ನಾನೀಗ ಆವಾಗಲೇ ನಿಮಗೆ ನಾನು ಪೆಟಲ್ಸ್ನ ಡ್ರಾ ಮಾಡ್ಕೊಳ್ಳೋದನ್ನ ತೋರಿಸಿದ್ದೆ ಅಲ್ವಾ. ಈಗ ನಾನು ಆ ಬಾರ್ಡರ್ಸ್ನೆಲ್ಲ ಫುಲ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಬಾರ್ಡರ್ಸ್ ಏನಾದ್ರು ಬೇಕಾಗಿತ್ತು ಅಂದರೆ ನೀವು ಮಾಡ್ಕೋಬೋದು, ಬೇಡ ಅಂದರೆ ನೀವು ಹಾಗೇ ಇದು ಪ್ಲೈನಾಗೂ ಬಿಡ್ಬೋದು. ನನಗೆ ಬಾರ್ಡರ್ಸ್ ಇಷ್ಟ ಆಗುತ್ತೆ ಇದ್ದರೆ, ಅದಕ್ಕೆ ನಾನು ಬಾರ್ಡರ್ಸ್ನ ಫಿಲ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನೀವು ಪೆಟಲ್ಸ್ನೆಲ್ಲ ನಾನು ಆವಾಗಲೇ ಮಾಡಿದ್ನಲ್ಲ, ಅದನ್ನು ನೀವು ಪೆಟಲ್ಸ್ ನೀವು ಯಾವ ರೀತಿ ಬೇಕೋ ನಿಮಗೆ ಆ ರೀತಿ ಕಂಫರ್ಟಬಲಾಗಿ ಮಾಡ್ಕೋಬೋದು. ನಾನು ಮಾಡಿರೋ ಥರನೇ ಮಾಡಬೇಕಂತೇನಿಲ್ಲ, ಪೆಟಲ್ಸ್ನೆಲ್ಲ ಟ್ರೇಸ್ ಮಾಡಿ ಜೊತೆಗೆ ಲೈನ್ಸ್ ನಾನು ಹಾಕಿದ್ದೀನಲ್ಲ ಆ ರೀತಿ ನಿಮ್ಗೆ ಇಷ್ಟ ಬಂದಾಗೂ ಹಾಕ್ಕೋಬೋದು, ನಾನು ಹಾಕಿರೋ ಥರನೂ ಹಾಕ್ಕೋಬೋದು. ನೆಕ್ಸ್ಟು ನಾನು ಆ ಲೈನ್ಸ್ನೆಲ್ಲ ಫುಲ್ಫಿಲ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಕೆಲವೊಬ್ಬರೊಬ್ಬರು ಡಾರ್ಕ್ ಗ್ರೀನಲ್ಲಿ ಇರುತ್ತೆ ಟ್ರೀ, ಲೈಟ್ ಗ್ರೀನಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಅಂಥವರು ನೀವು ಅದರಲ್ಲೂ ಮಾಡ್ಕೋಬೋದು. ಲೈಟ್ ಗ್ರೀನಲ್ಲೆಲ್ಲ ಮಾಡೋ ನೆಸಸರಿ ಏನಿಲ್ಲ. ನಾನು ಲೈನ್ಸ್ನೆಲ್ಲ ಫುಲ್ಫಿಲ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಇದಾದಮೇಲೆ ನಾನು
ಬೀಡ್ಸ್ನ ನಿಮಗೇನು ಸ್ಟಾರ್ಟಿಂಗಲ್ಲಿ ತೋರಿಸಿಕ್ಕಿದ್ದೆ ಅಲ್ಲ, ನಾನೀಗ ನಿಮಗೆ ಆವಾಗಲೇ ಹೇಳ್ದಾಗೇ ಬೀಡ್ಸ್ನೆಲ್ಲ ತೆಗೆದಿಡ್ಕೋತಾ ಇದ್ದೀನಿ. ನಿಮಗೆ ಅದು ಯಾವ್ಯಾವ ರೀತಿ ಬೀಡ್ಸ್ ಬೇಕೋ ಆ ರೀತಿ ನೀವು ತಗೋಬೋದು. ನಾನು ಒಂದು ಪಾಯಿಂಟ್ನ ಮಿಸ್ ಮಾಡಿದ್ದೆ. ಇಲ್ಲಿ ಬ್ರೌನ್ ಕಲರ್ ಸ್ಕೆಚ್ನ ತೊಗೊಂಡು ಸ್ಟೆಮ್ಮಿಗೆ ನೀವು ಲೈನ್ಸ್ನ ಹಾಕ್ಕೋಬೋದು. ಇಲ್ಲ ಅಂದರೆ ಓಲ್ ಥರ ರೌಂಡಾಗಿ ಬರುತ್ತಲ್ಲ ಆ ರೀತಿಯೂ ಮಾಡ್ಕೋಬೋದು. ಲೈನ್ಸ್ ಥರ ಹಾಕಿದ್ರೆ ಸ್ವಲ್ಪ ನ್ಯಾಚುರಲಾಗಿ ಕಾಣುತ್ತೆ ಅಂತ. ಇವಾಗ ನಾನು ಬೀಡ್ಸ್ನೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಆವಾಗಲೇ ಹೇಳ್ದಾಗೆ ಸ್ಟೋನ್ ಗಮ್ ಅಂತ ಒಂದು ನೀವು ತೊಗೊಂಡ್ರೆ ಅಂಗಡೀಲಿ ಸಿಗುತ್ತೆ, ಶಾಪ್ಸಲ್ಲಿ. ಅಂದರೆ ಎಲ್ಲ ಶಾಪಲ್ಲೂ ಸಿಗಲ್ಲ, ಫ್ಯಾನ್ಸಿ ಸ್ಟೋರ್ಸಲ್ಲಿ ಸಿಗುತ್ತೆ ಆ ಗಮ್ಮು. ಫಸ್ಟು ನೀವು ಬೀಡ್ಸ್ನೆಲ್ಲ ನಿಮಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿ ಸಜೆಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆದಮೇಲೆ ಅದಕ್ಕೆ ನೀವು ಗಮ್ ಹಾಕ್ಕೊಳ್ಳೋದಕ್ಕೆ ನಿಮಗೆ ಇನ್ನೂ ಈಸಿ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ಇಷ್ಟ ಬಂದಾಗೆ ಸ್ಟೋನ್ಸ್ನ ಇಟ್ಕೋಬೋದು. ನಾವು ಇಕ್ಕಿರೋ ಥರನೇ ಇಕ್ಬೇಕಂತ ಏನಿಲ್ಲ, ರೌಂಡ್ ಸ್ಟೋನ್ಸೇ ಆಗಬೇಕಂತನೂ ಏನಿಲ್ಲ. ನಿಮಗೆ ಇಷ್ಟ ಬಂದಿರೋ ಸ್ಟೋನ್ಸ್ನ ಇಕ್ಕೋಬೋದು. ಜೊತೆಗೆ ನಾನು ಇಕ್ಕಿರೋ ಥರನೇ ಇಕ್ಬೇಕನ್ನೋದು ಏನಿಲ್ಲ. ನಿಮಗೆ ಇಲ್ಲಾಂದರೆ ಸ್ಟೋನ್ಸ್ ಏನು ಬೇಡ, ನಾವು ಸ್ಕೆಚಲ್ಲಿ ಡ್ರಾ ಮಾಡ್ತೀನಿ ಅಂದರೆ ಸ್ಕೆಚಲ್ಲೂ ಡ್ರಾ ಮಾಡ್ಕೋಬೋದು. ನೋಡಿ, ನಾವು ಲೀವ್ಸು ಇತ್ತು ಎಲ್ಲ, ಆದರೆ ಒಂದೇ ಒಂದು ಲೀಫ್ ಮಾತ್ರ ತುಂಬ ಡ್ರೈ ಆಗೋಗಿತ್ತು. ಅದನ್ನು ವೀಡಿಯೋ ಮಾಡಬೇಕು ಅನ್ನಿಸ್ತು ನನಗೆ. ಸೊ ಅದನ್ನು ವೀಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ಗಮ್ ಹಾಕಿ ಎಲ್ಲನೂ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ಇನ್ನೂ. ಈಗ ನಾವು ಒಂದೊಂದನ್ನೇ ಬೀಡ್ಸ್ನ ಎತ್ಕೊಂಡು ಸ್ಟಿಕ್ ಮಾಡ್ಕೋತಾ ಇದ್ದೀವಿ. ಎಲ್ಲನೂ ನಾನು ಇಲ್ಲಿ ಆಲ್ರೆಡಿ ಪೇಸ್ಟ್ ಮಾಡಾಗಿದೆ. ಸ್ಟೋನ್ಸ್ ಎಲ್ಲ ನೀಟಾಗಿ ಇದಾಗಿದೆ. ಅಕಸ್ಮಾತ್ ನೀವೇನಾದ್ರು ಸ್ಟೋನ್ಸ್ನ ಇಕ್ಬೇಕಾದ್ರೆ ಗಮ್ಮೇನಾದ್ರು ಅಕಸ್ಮಾತಾಗಿ ಆಚೆ ಬಂದ್ರೆ ಅದೆಲ್ಲ ಕ್ರಾಫ್ಟೇ ಹಾಳಾಗೋಯ್ತು ಅಂತ ಅಂದ್ಕೋಬೇಡಿ. ಯಾಕೆಂದರೆ ಆ ಗಮ್ಮು ಟ್ರಾನ್ಸ್ಪರೆಂಟ್ ಆಗುತ್ತೆ, ಅದು ಡ್ರೈ ಆದಮೇಲೆ ಫುಲ್ ಟ್ರಾನ್ಸ್ಪರೆಂಟ್ ಥರನೇ ಆಗುತ್ತೆ. ನಾನು ಜೊತೆಗೆ ಒಂದು ಮೇಲ್ಗಡೆ ಯೆಲ್ಲೋ ಕಲರ್ ಸ್ಟಾರ್ ಥರ ಸ್ಟೋನ್ನ ಸಹ ತಂದಿದ್ದೆ. ಅದನ್ನು ನಾನು ಮೇಲ್ಗಡೆ ಗಮ್ ಹಾಕಿ ಸ್ಟಿಕ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ಇಲ್ಲಿ ಕೆಲವೊಂದೊಂದು ಗಮ್ಮು ಇದಾಗೋಗಿತ್ತು, ಫುಲ್ಲು ಕಾರ್ನರಿಗೆ ಬಂದುಬಿಟ್ಟಿತ್ತು. ಅದಕ್ಕೆ ಅದನ್ನು ನೀಟಾಗಿ ಸೆಟ್ ಮಾಡಿದೆ. ನೋಡಿ ಫ್ರೆಂಡ್ಸ್, ಈಗ ನಾನು ಒಂದು ಕಲರ್ ಶೀಟ್ನ ತೊಗೊಂಡಿದ್ದೀನಿ. ಯಾಕೆಂದರೆ ಈ ಕಲರ್ ಶೀಟ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿ ಕ್ರಿಸ್ಮಸ್ ಟ್ರೀ ಅಂತ ಬರಿತೀನಿ. ಫಸ್ಟ್ ಹಾಗೆ ಬರೆದಿದ್ದೆ, ಅದು ಯಾಕೋ ನಂಗೆ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ. ಸೊ ಅದಕ್ಕೆ ನಾನೀಗ ಈ ರೀತಿ ಶೀಟ್ನ ಕಟ್ ಮಾಡಿಕೊಂಡು ಬರಿತಾ ಇದ್ದೀನಿ. ನೀವು ಯಾವ ಕಲರ್ ಆದರೂ ಯಾವ ಕಲರಲ್ಲಾದರೂ ಬರ್ಕೋಬೋದು. ಇಲ್ಲಾಂದರೆ ನೀವು ಹಾಗೇನೂ ಕೂಡ ಬರೀಬೋದು ನೀವು ನೇಮ್ನ. ನಾನು ಶೀಟ್ನ ಕಟ್ ಮಾಡಿ ಬರಿತಾ ಇದ್ದೀನಿ. ನಾನು ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಅದನ್ನ ನಾನಿನ್ನೂ ನೀಟಾಗಿ ಕಟ್ ಮಾಡಿಲ್ಲ, ಫುಲ್ಲು ಕ್ಲಿಯರಾಗಿ ಅದು ನನಗೆ ಸೈಜು ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಗ್ಯಾಪ್ ಎಷ್ಟಕ್ಕೆ ಬಿಟ್ಕೊಂಡಿದ್ನೋ ಅಷ್ಟಕ್ಕೆ ಕಟ್ ಮಾಡಿದ್ದೀನಿ. ನಿಮಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನೀಗ ಪೇಸ್ಟ್ ಮಾಡಿಬಿಟ್ಟು ಸೈಡಲ್ಲಿ 2 ಬೀಡ್ಸ್ನ ಪೇಸ್ಟ್ ಮಾಡಿದ್ದೀನಿ. ಯಾಕೆಂದರೆ ಅದು ಡಿಸೈನ್ ಚೆನ್ನಾಗಿ ಕಾಣುತ್ತೆ ಅಂತ ನಾನು 2 ಬೀಡ್ಸ್ನ ಪೇಸ್ಟ್ ಮಾಡಿದ್ದೀನಿ. ಒಳಗಡೆ ನಾನು ಅಂದರೆ ಶೀಟ್ನ ಪೇಸ್ಟ್ ಮಾಡಿರ್ತೀವಲ್ಲ ಆ ಸ್ಪೇಸಲ್ಲಿ ನಾನು ಕ್ರಿಸ್ಮಸ್ ಟ್ರೀ ಅಂತ ಬರೆದಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ಇನ್ನೊಂದು ಬೀಡನ್ನ ಪೇಸ್ಟ್ ಮಾಡಿದೆ ನಾನು. ಫ್ರೆಂಡ್ಸ್, ಫೈನಲ್ ಲುಕ್ ಈ ರೀತಿ ಇತ್ತು. ಮನೇಲೇ ನಾನು ಇರೋ ಸ್ಕೆಚ್ ಪೆನ್ಸ್, ಕ್ರಾಫ್ಟ್ ಶೀಟ್ಸ್ ಮತ್ತು ಬೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ಇದು ನಿಮಗೆ ಮನೇಲಿ ಹ್ಯಾಂಗ್ ಮಾಡೋದಕ್ಕಾಗಿರ್ಬೋದು ಅಥವಾ ಸ್ಕೂಲ್ ಪ್ರಾಜೆಕ್ಟ್ಸ್ಗಾಗಿರ್ಬೋದು, ಕ್ರಿಸ್ಮಸ್ಗೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಫೈನಲ್ ಲುಕ್ ಈ ರೀತಿ ಇತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇನ್ನೂ ಬೇರೆ ಥರ ಏನಾದ್ರು ಕ್ರಾಫ್ಟ್ಸ್ ಬೇಕಂದರೆ ನಮಗೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.